ಇಂದಿನಿಂದ ಪವಿತ್ರ ಗೌಡಗೆ ಮನೆಯೂಟದ ಭಾಗ್ಯ ಮನೆಯೂಟದ ಮನವಿಯನ್ನ ಪುರಸ್ಕರಿಸಿದ್ದ ಕೋರ್ಟ್. ಇವತ್ತಿನಿಂದ ಜೈಲಲ್ಲಿರುವಂತಹ ಪವಿತ್ರ ಗೌಡಗೆ ಮನೆಯೂಟದ ಭಾಗ್ಯ ಸಿಗುವ ಸಾಧ್ಯತೆ ಇದೆ. ಮನೆಯೂಟದ ಮನವಿಯನ್ನ ಕೋರ್ಟ್ ಪುರಸ್ಕರಿಸಿದೆ. ಪವಿತ್ರಗೆ ಇಂದಿನಿಂದ ಮನೆಯೂಟವನ್ನ ಸವಿಯೋ ಭಾಗ್ಯ. ಮನೆಯೂಟಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದ ಪವಿತ್ರ ಗೌಡ, ನಂಗೆ ಜೈಲಲ್ಲಿ ನೀಡ್ತಾ ಇರುವಂತಹ ಆಹಾರ ನಂಗೆ ಸೇವಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ದಯವಿಟ್ಟು ಮನೆಯೂಟವನ್ನ ಕೊಡಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ರು. ಆದೇಶ ಪ್ರತಿ ತಲುಪಿದ್ರು ಕೂಡ ಮನೆಯೂಟ ಇನ್ನೂ ಸಿಕ್ಕಿಲ್ವಂತೆ ಪವಿತ್ರ ಗೌಡಗೆ. ಜೈಲಿನ ಕೆಲ ಪ್ರಕ್ರಿಯೆ ಮುಗಿಸಲಿರುವ ಪೊಲೀಸರು ಯಾರು ಮನೆಯೂಟ ತರ್ತಾರೆ, ಯಾವಾಗ ತರ್ತಾರೆ ಅದೆಲ್ಲವೂ ಕೂಡ ಮುಖ್ಯ ಆಗುತ್ತೆ. ಊಟ ತರೋರಿಗೂ ಆರೋಪಿಗೂ ಸಂಬಂಧ ಏನು? ಕೆಲ ಮಾಹಿತಿ ದಾಖಲೆಗಳು ಜೈಲಧಿಕಾರಿಗಳಿಗೆ ನೀಡಬೇಕಾಗತ್ತೆ. 4 ಮನೆಯೂಟ ತರುವುದಾಗಿ ವಕೀಲರಿಂದ ದಾಖಲೆ. ಸದ್ಯಕ್ಕೆ ಇವತ್ತಿನಿಂದ ಪವಿತ್ರ ಗೌಡಗೆ ಮನೆಯೂಟ ಸಿಗುವ ಮನೆಯೂಟ ಸವಿಯುವಂತಹ ಭಾಗ್ಯ ಸಿಗುತ್ತಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕೆಂತಂದ್ರೆ ಕೋರ್ಟ್ ಮೊರೆ ಹೋಗಿದ್ರು ಪವಿತ್ರ ಗೌಡ, ನನಗೆ ಜೈಲಲ್ಲಿ ನೀಡ್ತಾ ಇರುವಂತಹ ಆಹಾರವನ್ನ ಸೇವಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ದಯವಿಟ್ಟು ನನಗೆ ಮನೆಯೂಟದ ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ಅಂಗಲಾಚಿ ನ್ಯಾಯಾಧೀಶರ ಮುಂದೆ ಬೇಡ್ಕೊಂಡಿದ್ರು. ಹಾಗಾಗಿ ಸದ್ಯಕ್ಕೆ ನ್ಯಾಯಾಧೀಶರು ಕೂಡ ಅನುಮತಿಯನ್ನ ಕೊಟ್ಟಿದ್ರು. ಇನ್ನು ಕೋರ್ಟ್ ಮನೆಯೂಟಕ್ಕೆ ಆದೇಶ ನೀಡಿತ್ತು. ಆದ್ರೆ ಈಗ ಆದೇಶ ಕೋರ್ಟ್ ಕೊಟ್ಟರೂ ಕೂಡ ಆದೇಶದ ಪ್ರತಿ ಬರಬೇಕಾಗತ್ತೆ. ಒಂದು ಆದೇಶದ ಪ್ರತಿ ಆಲ್ರೆಡಿ ತಲುಪಿದೆ, ಜೈಲಧಿಕಾರಿಗಳ ಕೈನಲ್ಲಿದೆ. ಆದೇಶದ ಪ್ರತಿ ತಲುಪಿದ್ರು ಕೂಡ ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಈಗ ಯಾವುದೇ ಒಬ್ಬ ಖೈದಿ ಆಗಿರಬಹುದು ಅಥವಾ ಆರೋಪಿಗಳಾಗಿರ್ಬೋದು, ಅವ್ರನ್ನ ಜೈಲಿಂದ ಹೊರಗಡೆ ಬಿಡಬೇಕು ಅಂದ್ರೂ ಕೂಡ ಕೆಲವೊಂದಿಷ್ಟು ಪ್ರೊಸೀಜರ್ ಇರುತ್ತೆ. ಅದೇ ರೀತಿ ಈ ಒಂದು ಮನೆಯೂಟಕ್ಕೂ ಕೂಡ ಕೆಲವೊಂದಿಷ್ಟು ಪ್ರೊಸೀಜರ್ ಇರುತ್ತೆ. ಅದೆಲ್ಲವೂ ಕೂಡ ಮುಗಿದ ನಂತರ ಮನೆಯೂಟದ ಭಾಗ್ಯ ಸಿಗತ್ತೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಸದ್ಯಕ್ಕೆ ಕೋರ್ಟ್ ಆದೇಶ ಇದೆ, ಆದೇಶದ ಪ್ರತಿ ಕೂಡ ಈಗ ಜೈಲಧಿಕಾರಿಗಳ ಕೈನಲ್ಲಿದೆ. ಪವಿತ್ರ ಗೌಡಗೆ ಮನೆಯೂಟ ನೀಡಬೇಕು ಅಂತ ಆದೇಶ ಇದೆ. ಆದರೆ ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಜೊತೆಗೆ ಪ್ರೊಸೀಜರ್ ಇರುತ್ತೆ. ಎಲ್ಲ ಪ್ರೊಸೀಜರ್ಗಳಿಗೆ ಇನ್ನೂ ಎಷ್ಟು ದಿನ ಟೈಮ್ ಬೇಕಾಗುತ್ತೆ ಅರುಣ್? ಖಂಡಿತ ಸಾಹಿತ್ಯ. ಯಾಕಂದ್ರೆ ಕಳೆದ ವಾರ ಪವಿತ್ರ ಗೌಡಗೆ ಕೋರ್ಟ್ ಒಂದು ಆದೇಶವನ್ನ ಮಾಡಿತ್ತು. ಅಂದ್ರೆ ಮನೆ ಊಟಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ ಆದೇಶವನ್ನ ಮಾಡಿತ್ತು. ಈ ಬಗ್ಗೆ ಕೋರ್ಟ್ಗೆ ಅರ್ಜಿಯನ್ನ ಹಾಕೊಂಡಿದ್ರು. ಯಾರು ನಾಗರಾಜ್ ಇರ್ಬೋದು, ಮತ್ತೆ ಜಗದೀಶ್ ಇರ್ಬೋದು, ಮತ್ತೆ ಪವಿತ್ರ ಗೌಡ 3 ಜನರು ಆರೋಪಿಗಳು ಏನಿದ್ದಾರೆ. ಸೊ ಅವರು ಮನೆ ಊಟ ಬೇಕು, ನಮ್ಗೆ ಜೈಲಿನ ಊಟ ಅಡ್ಜಸ್ಟ್ ಆಗ್ತಲ್ಲ ಅಂದ್ಬಿಟ್ಟು ಕೋರ್ಟ್ಗೆ ಒಂದು ಅರ್ಜಿಯನ್ನ ಹಾಕೊಂಡಿದ್ರು. ಆ ಒಂದು ಅರ್ಜಿಯನ್ನ ಪರಿಶೀಲನೆ ಮಾಡಿದಂತ ಕೋರ್ಟ್ ಅವರಿಗೆ ಮನೆ ಊಟ ಕೊಡಿ ಅಂದ್ಬಿಟ್ಟು ಜೈಲು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿತ್ತು. ಆದ್ರೆ ಆ ಜೈಲು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟ ನಂತರ ಅದನ್ನ ಪರಿಶೀಲನೆ ಮಾಡ್ಬೇಕಾಗುತ್ತೆ. ಕೆಲವೊಂದಷ್ಟು ಜನ ಡಾಕ್ಯುಮೆಂಟ್ಸ್ ಅನ್ನ ಪರಿಶೀಲನೆ ಮಾಡ್ಬೇಕು. ಯಾಕಂದ್ರೆ ಏಕಾಏಕಿ ಯಾರಾದ್ರೂ ಪ್ರತಿದಿನ ಒಬ್ಬೊಬ್ರು ಬಂದ್ರೆ ಅವ್ರಿಗೆಲ್ಲನೂ ಸಹ ಅದನ್ನ ತಗೊಳಕ್ಕಾಗಲ್ಲ. ಯಾಕಂದ್ರೆ ಬೇರೆ ರೀತಿಯ ವ್ಯವಹಾರಗಳನ್ನು ಮಾಡಿರ್ತಾರೆ, ಅಥವಾ ಏನಾದ್ರು ಊಟದಲ್ಲಿ ಏನಾದ್ರು ಬೇರೆ ರೀತಿಯ ಒಂದು ವಿಷಯ ಇರ್ಬೋದು, ಅಥವಾ ಬೇರೆ ರೀತಿ ಏನಾದ್ರು ಹಾಕೊಟ್ಬಿಡ್ತಾರೆ ಅಂದ್ಬಿಟ್ಟು ಯಾರು ಮನೆ ಊಟ ತಂದು ಕೊಡ್ತಾರೆ ಅವರ ಒಂದು ಐಡೆಂಟಿಟೀಸ್ ಬೇಕು ನಮ್ಗೆ, ಅದೇ ಡಾಕ್ಯುಮೆಂಟ್ ಬೇಕು. ಯಾಕಂದ್ರೆ ನಾಳೆ ದಿವಸ ಕೋರ್ಟ್ ಕೇಳುತ್ತೆ ಯಾಕೆ ನೀವು ಈ ತರ ಪಾಲನೆ ಮಾಡಿಲ್ಲ ಅಂದ್ಬಿಟ್ಟು. ಹಾಗಾಗಿನೇ ಅವ್ರು ಯಾರು ಬರ್ತಾರೆ, ಅವರ 4 ಯಾರು ಮನೆಗೆ ಒಂದು ಊಟ ತಗೋ ಬರ್ತಾರೆ ಅವರ ಆಧಾರ್ ಕಾರ್ಡ್ ಇರ್ಬೋದು, ಅವರ ದಾಖಲಾತಿ, ಸರ್ಕಾರಿ ದಾಖಲಾತಿಗಳನ್ನ ಕೇಳಿರುವಂತದ್ದು, ಮತ್ತೆ ಯಾವ ಟೈಮಲ್ಲಿ ತಂದು ಕೊಡ್ತಾರೆ ಅನ್ನೋದ್ರ ಬಗ್ಗೆನೂ ಸಹ ಒಂದು ಮಾಹಿತಿಯನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೇಳಿರುವಂತದ್ದು. ಈ ಬಗ್ಗೆ ನಿನ್ನೆ ಅವರ ಪರ ವಕೀಲರು ಕೆಲವೊಂದಷ್ಟು ಪ್ರೊಸೀಜರ್ಸ್ ಅನ್ನ ಮುಗಿಸಿದ್ದಾರೆ. ಸೊ ಇವತ್ತು ಮಧ್ಯಾಹ್ನದಿಂದ ಪವಿತ್ರ ಗೌಡಗೆ ಮನೆ ಊಟ ಸಿಗುವಂತ ಸಾಧ್ಯತೆ ಇರುವಂತದ್ದು. ಅದಂದ್ರೆ ಯಾಕಂದ್ರೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬಂದಂತ ಬೇರೆಯವರು ಯಾರಾದ್ರೂ ಬಂದು ಊಟ ತಂದು ಕೊಟ್ರೆ ಯಾರು ಸಹ ತಗೊಳ್ಳೋದಿಲ್ಲ. ಹಾಗಾಗಿನೇ ಅವಾಗ ಅಕೌಂಟಬಿಲಿಟಿ ಬೇಕು. ನಾಳೆ ದಿವಸ ಕೋರ್ಟ್ ಸಹ ಕೇಳುತ್ತೆ ನೀವು ಏನ್ ಮೇಂಟೈನ್ ಮಾಡಿದ್ರೆ ರಿಜಿಸ್ಟರ್, ಮತ್ತೆ ಎಷ್ಟು ಜನ ಬರ್ತಾ ಇದ್ರು ಅಂತ ಹೇಳ್ಬಿಟ್ಟು. ಹಾಗಾಗಿನೇ ಯಾರು ಪವಿತ್ರ ಗೌಡಗೆ ಯಾರು ಊಟ ತಂದು ಕೊಡ್ತಾರೆ ಅಥವಾ ಇತರ ಆರೋಪಿಗಳಿಗೆ ಯಾರು ಊಟ ತಂದು ಕೊಡ್ತಾರೆ ಅವರ ದಾಖಲಾತಿಗಳನ್ನ ಜೈಲಾಧಿಕಾರಿಗಳು ಕೇಳಿರುವಂತದ್ದು. ಮತ್ತೆ ಅವರೇ ಬರಬೇಕು, ಅದನ್ನು ಬಿಟ್ಟು ಬೇರೆ ಯಾರು ಸಹ ಬರಬಾರ್ದು ಅನ್ನೋದು ಸೂಚನೆಯನ್ನ ಸಹ ಜೈಲು ಅಧಿಕಾರಿಗಳು ಹೇಳಿರುವಂತದ್ದು. ಸೊ ಆ ನಿಟ್ಟಿನಲ್ಲಿ ನಿನ್ನೆ ಕೆಲವೊಂದು ಪ್ರೊಸೀಜರ್ಸ್ ಅನ್ನ ಅವ್ರು ಮುಗಿಸಿರುವಂತದ್ದು. ಸೊ ಇವತ್ತಿನ ಮಧ್ಯಾಹ್ನದಿಂದ ಪವಿತ್ರ ಗೌಡಗೆ ಮತ್ತೆ ಇತರ ಆರೋಪಿಗಳು ಯಾರು 3 ಜನ ಇದ್ರು ಅವ್ರಿಗೆ ಮನೆ ಊಟ ಸಿಗುವ ಸಾಧ್ಯತೆ ಇರುವಂತದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.